ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾನು ಮತ್ತೆ ಬಂದಿದ್ದೇನೆ ವೆಜಿಟೇಬಲ್ ಕುರ್ಮಾ ರೆಸಿಪಿಯನ್ನು ತೆಗೆದುಕೊಂಡು. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಮೊದಲು ಇಲ್ಲಿ ಕರಿಬೇವು, ಸ್ವಲ್ಪ ಬೀನ್ಸ್ ಒಂದು 4 ರಿಂದ 5, ಆನಂತರ ಗೆಡ್ಡೆ ಕೋಸು ಅಂತ ಹೇಳ್ತೀವಲ್ಲ ಅದು ದಪ್ಪ ದಪ್ಪ ಇರ್ತದಲ್ಲ ಅದು, ಕ್ಯಾರೆಟ್, ಆನಂತರ ಹೂಕೋಸು, ಹಸಿರು ಮೆಣಸಿನಕಾಯಿ ಸ್ವಲ್ಪ, ಬಟಾಣಿ 1 ಕಪ್, ಕ್ಯಾಪ್ಸಿಕಮ್ ಇದು ಆಪ್ಷನಲ್, ಬೇಕಂದ್ರೆ ಹಾಕಿಲ್ಲ ಸ್ಕಿಪ್ ಮಾಡಿ, ಆಲೂಗೆಡ್ಡೆ ಸ್ವಲ್ಪ, ಕ್ಯಾಶು ಸ್ವಲ್ಪ, ಟೊಮ್ಯಾಟೊ 1, ಈರುಳ್ಳಿ 1, 10 ರಿಂದ 15 ಬೆಳ್ಳುಳ್ಳಿ, 1 ಇಂಚ್ನಷ್ಟು ಶುಂಠಿ, 2 ಪೀಸ್ ಚಕ್ಕೆ, ಆನಂತರ ಸ್ವಲ್ಪ ಕೊತ್ತಂಬರಿ, ಅರ್ಧ ಟೀ ಸ್ಪೂನ್ ಕೆಂಪು ಮೆಣಸಿನ ಹುಡಿ, ಅರ್ಧ ಟೀ ಸ್ಪೂನ್ ಧನಿಯಾ ಹುಡಿ, 1/4 ಟೀ ಸ್ಪೂನಷ್ಟು ಅರಿಶಿಣ, ಸೋಂಪು ಅಂತ ಹೇಳ್ತೇವಲ್ಲ ಅದು ಒಂದು ಅರ್ಧ ಟೀ ಸ್ಪೂನು, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಉಪ್ಪು, ಎಣ್ಣೆ. ಮಾಡೋದು ಹೆಂಗೆ ನೋಡುವ. ಒಂದು ಕುಕ್ಕರ್ ಇಟ್ಟು ಕುಕ್ಕರಿಗೆ ಎಣ್ಣೆ ಹಾಕಿ ಆಯಿತಾ. ಎಣ್ಣೆ ಕಾಯ್ಲಿಕ್ಕೆ ಶುರುವಾಗ್ತದಲ್ಲ, ಆಗ ನಾನು ಎಂತ ಮಾಡ್ತೇನೆ ಅಂದರೆ ಈರುಳ್ಳಿಯನ್ನು ಹಾಕ್ತೇನೆ. ಇಲ್ಲಿ 3/4 ಕಪ್ ಹಾಕಿ ಸ್ವಲ್ಪ ಉಳಿಸಿ ತೆಗೆದಿಡ್ತೇನೆ ಸೈಡಿಗೆ. ನೋಡಿ, ಈಗ ಚೆನ್ನಾಗಿ ಫ್ರೈ ಮಾಡುವ ಇದನ್ನು ಆಯಿತಾ. ನೋಡಿ, ಈರುಳ್ಳಿ 50% ಕುಕ್ ಆಗಲಿ ಆಯಿತಾ. ಈ ರೆಸಿಪಿಯಂತೂ ಜೀರಾ ರೈಸು, ಗೀ ರೈಸು ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು. ಎಷ್ಟು ಚೆಂದ ಇರಲಿಕ್ಕುಂಟು ಗೊತ್ತಾ. ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅಲ್ಲ. ಈಗ ನಾನು ಎಂತ ಮಾಡ್ತೇನೆ ಅಂದರೆ ಈ ಕ್ಯಾರೆಟ್, ಆನಂತರ ಬೀನಿಸು, ಪೊಟ್ಯಾಟೊ ಅಂದರೆ ಆಲೂಗೆಡ್ಡೆ, ಹೂಕೋಸು ಎಲ್ಲವನ್ನು ಹಾಕ್ತೇನೆ, ಬಟಾಣಿ ಎಲ್ಲ ತರಕಾರಿಯನ್ನು ಹಾಕ್ತಾ ಇದ್ದೇನೆ ನಾನು. ಆನಂತರ ಗೆಡ್ಡೆಕೋಸು, ಸ್ವಲ್ಪ ಉಪ್ಪನ್ನು ಹಾಕಿ, ಉಪ್ಪು ಹಾಕೋದ್ರಿಂದ ಎಲ್ಲ ಉಪ್ಪು ಚೆನ್ನಾಗಿ ಹಿಡಿದು ತರಕಾರಿಯಲ್ಲಿರೋ ನೀರಿನಂಶ ಏನಿರ್ತದೆ ಅದು ಸಂಪೂರ್ಣವಾಗಿ ಬಿಡ್ತಾ ಹೋಗ್ತದೆ ಆಯಿತಾ. ಈಗ ನೋಡಿ, ಚೆನ್ನಾಗಿ ಇದನ್ನು ಫ್ರೈ ಮಾಡುವ. ಆಯಿಲ್ನಲ್ಲಿ ಈ ರೀತಿ ಫ್ರೈ ಮಾಡಿದಾಗ ಒಳ್ಳೆ ಟೇಸ್ಟ್ ಬರಲಿಕ್ಕುಂಟು. ನೋಡಿ, ಚೆನ್ನಾಗಿ ಫ್ರೈ ಆಯ್ತಲ್ಲ. ಇದು ಫ್ರೈ ಆಗ್ತಾ ಇರಲಿ, ನಾನು ಅಷ್ಟರಲ್ಲಿ ಎಂತ ಮಾಡ್ತೇನೆಂದರೆ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಆ ಮಿಕ್ಸಿ ಜಾರಿಗೆ ತೆಂಗಿನ ತುರಿ, ಟೊಮೊಟೊ, ಶುಂಠಿ, ಚಕ್ಕೆ, ಆನಂತರ ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಈರುಳ್ಳಿ, ಗೋಡಂಬಿ, ಧನಿಯಾ ಹುಡಿ, ಗರಂ ಮಸಾಲ, ಅರಿಶಿಣ ಹುಡಿ, ಕೆಂಪು ಮೆಣಸಿನ ಹುಡಿ, ಕೊತ್ತಂಬರಿ, ನಂತರ ಸ್ವಲ್ಪ ಸೋಂಪು, ಸ್ವಲ್ಪ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿ ತರುವ. ನೋಡಿ, ಇದನ್ನು ನುಣ್ಣಗೆ ಮಾಡಿದಷ್ಟು ಚಂದ ಇರಲಿಕ್ಕುಂಟು. ಈಗ ನೋಡಿ ಯಾವ ರೀತಿ ಇದೆ ಅಂತ ಪೇಸ್ಟು. ಈಗ ನಾನು ಎಂತ ಮಾಡ್ತೇನೆ, ಈ ಪೇಸ್ಟನ್ನು ನಾನು ತರಕಾರಿ ಬೇಯಲಿಕ್ಕೆ ಇಟ್ಟಿದ್ನಲ್ಲ ಹುರಿತಾ, ಅದಕ್ಕೆ ಹಾಕುವ ಆಯಿತಾ. ಈಗ ನೋಡಿ, ಎಲ್ಲ ಪೇಸ್ಟನ್ನು ಹಾಕಿದ್ದೇನೆ. ಈಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ತಿರುಗಿಸುವ. ಮಸಾಲೆ ಹೀಗೆ ಸ್ವಲ್ಪ ಫ್ರೈ ಆಗಲಿ, ತಿರುಗಿಸುತ್ತಾ ಫ್ರೈ ಆಗಲಿ. ಈಗ ನೋಡಿ, ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಆಯಿತಾ. ನಾವು ಇಲ್ಲಿ ತರಕಾರಿ ಸಣ್ಣದಾಗಿ ಹಚ್ಚಿರೋದ್ರಿಂದ ನಾವು 2 ವಿಷಲ್ ತೆಗೆದುಕೊಂಡ್ರೆ ಸಾಕು ಆಯಿತಾ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀರು ಬೇಕಾದಲ್ಲಿ ಹೆಚ್ಚಿಸ್ಕೊಳ್ಳಿ ಆಯಿತಾ, ಗಟ್ಟಿ ಅನಿಸಿದಲ್ಲಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲನ್ನು ತೆಗೆದುಕೊಳ್ಳುವ. ಎಸ್, ಈಗ ನೋಡಿ 2 ವಿಷಲ್ ಆಗಿದೆ ಅಲ್ಲ. ಈಗ ಓಪನ್ ಮಾಡುವ. ಹೆಂಗಾಗಿದೆ ನೋಡುವ ಬನ್ನಿ. ಘಮ ಘಮ ಅಂತ ಪರಿಮಳ ಬರಲಿಕ್ಕುಂಟು. ಎಷ್ಟು ಚಂದ ಕಾಣ್ತಿದೆ. ಈಗ ನೋಡಿ, ಕೊತ್ತಂಬರಿ ಸ್ವಲ್ಪ ಹಾಕ್ತೇನೆ. ಆನಂತರ ಕಸೂರಿ ಮೇಥಿ ಇದೆಯಲ್ಲ, ಅದನ್ನು ಸ್ವಲ್ಪ ಕೈನಲ್ಲಿ ಈ ರೀತಿ ಹೊಸಕಿ ಹಾಕ್ತೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತಾ. ಇದನ್ನು ಹಾಗೆ ಸರ್ವ್ ಮಾಡಿದರೆ ತುಂಬ ರುಚಿ ಇರಲಿಕ್ಕುಂಟು. ಜೀರಾ ರೈಸ್, ಗೀ ರೈಸ್ ಜೊತೆ ಸೂಪರ್ ಕಾಂಬಿನೇಷನ್ನು. ನೋಡಿ ಎಷ್ಟು ಚಂದ ಕಾಣ್ತಿದೆ ಅಲ್ಲ. ನೀವು ಟ್ರೈ ಮಾಡಿ ಆಯಿತಾ. ಕಮೆಂಟ್ಗಾಗಿ ವೆಯ್ಟ್ ಮಾಡ್ತೇನೆ. ಚಾನಲ್ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.